ಸಮಸ್ಯೆ ಏನಿಲ್ಲ ಸರ್. ಸುಮಾರು 1ನೇ ತಾರೀಕಿಂದ ಬೀದಿ ವ್ಯಾಪಾರಿಗಳನ್ನ ತೆರವು ಮಾಡ್ತಾಯಿದ್ದಾರೆ. ನಮಗೆ ಏಕಾಏಕಿ ತೆರವು ಮಾಡ್ತಾಯಿದ್ದಾರೆ. ಈ ಕಾನೂನು ಅಡಿನಲ್ಲಿ ಏನಿದೆ, ನಮಗೆ ನೋಟಿಸ್ ಕೊಡಬೇಕು ಮತ್ತು ನಾವು ಅಲ್ಲಿ TVC ಮೆಂಬರ್ಗಳಿದ್ದೀವಿ, ಸಭೆ ಕರೀಬೇಕು. ಈ ಥರ ಮಾಡ್ತಾಯಿದ್ದೀವಿ ಅಂತ ನಮ್ಮ ಗಮನಕ್ಕೆ ತಂದಿಲ್ಲ. ಬೀದಿ ವ್ಯಾಪಾರಿಗಳಿಗೆ ಬಂದ್ಬಿಟ್ಟು JCP ತಗೊಂಡೋಗಿ ಏಕಾಏಕಿ ತೆರವು ಮಾಡ್ತಾಯಿದ್ದಾರೆ. ನಮಗೆ ಕೊಡ್ಬೋದಾಗಿತ್ತಲ್ಲ, ನಮಗೆ ಕೊಡಬೇಕು. ನೋಡಿ, ಈ ಅಜ್ಜಿ ಅದು ವಯಸ್ಸಿದೆ, ಎಲ್ಲಿಗೆ ಹೋಗ್ಬೇಕು ಅವರು? ಅವ್ರ ಮಕ್ಕಳು ನೋಡ್ತಾ ಇಲ್ಲ, ಗಂಡ ವಯಸ್ಸಾಗಿದೆ, ಅಲ್ಲಿವೇನೋ ಅವರು ದಿನನಿತ್ಯದ ಜೀವನ ಮಾಡ್ತಾಯಿದ್ದಾರೆ. ಎಲ್ಲಿಗೆ ಹೋಗಬೇಕು? ನೀವು ಕಾನೂನು ಬಾಹಿರವಾಗಿ ನಾವೇನು ಹೋರಾಡ್ತಾ ಇಲ್ಲ. ನಿಮಗೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಆದೇಶ ಬೀದಿ ವ್ಯಾಪಾರಿಗಳೆಲ್ಲ ತುಂಬಿಡಿ ಅಂತ ಏನು ಆದೇಶ ಆಗಿಲ್ಲ. ಯಾರು ಅನಧಿಕೃತವಾಗಿ ಕಟ್ಟಡಗಳನ್ನು ಒತ್ತಿಸ್ಕೊಂಡಿರ್ತಾರೋ, ಫುಟ್ಪಾತ್ ಮೇಲೆ ಮೆಟ್ಲುಗಳು ಮನೆ ಕಟ್ಕೊಂಡಿರ್ತಾರೋ, ಬಾತ್ರೂಮ್ ಕಟ್ಟಿರ್ತಾರೋ ಅಂಥವ್ರನ್ನ ತೆರವು ಮಾಡಿ ಅಂತ ಹೇಳಿದ್ದು. ನೀವೇನು ಮಾಡಿದ್ರಿ? ಇದು ಎಲ್ಲರಿಗೂ ಒಂದೇ ಕಾನೂನು ಅಂತ ತೆರವು ಮಾಡ್ತಾಯಿದ್ದೀರಾ. ನಿಮಗೆ ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು, ಒಪ್ಕೋತೀವಿ. 2019 ನಮಗೂ ಕಾನೂನು ಇತ್ತಲ್ಲ, ಯಾಕೆ ನೀವು ಪಾಲಿಸಲಿಲ್ಲ? ನಮಗೂ ಕಾನೂನು ಇದೆ. ಯಜಮಾನ್ರೆ, ಬೊಮ್ಮನಹಳ್ಳಿಯಲ್ಲಿ ಅವರು ಖಾಲಿ ಮಾಡಿದ್ರು ಅವ್ರಿಗೆ ಆದಂಥ ಒತ್ತುವರಿಯಲ್ಲಿ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ ಬೊಮ್ಮನಹಳ್ಳಿಯಲ್ಲಿ. ಅದಕ್ಕೆ ಇನ್ನೊಂದು ಹೇಳ್ಬೇಕಂದ್ರೆ, ಬೊಮ್ಮನಹಳ್ಳಿಯಲ್ಲಿ ಇದೇ ಒಂದು 3 ವರ್ಷದಿಂದ 4 ವರ್ಷದ ಹಿಂದೆ ಬೊಮ್ಮನಹಳ್ಳಿಯಲ್ಲಿ ಜಾಗ ಖಾಲಿ ಮಾಡಿಸಿದ್ರು, ಅಂದರೆ ಒತ್ತುವರಿ ಮಾಡಿದ್ರು. ಒತ್ತುವರಿ ಮಾಡಿದ ತಕ್ಷಣವೇ ಬಿಫೋರ್ 3 ರಿಂದ 4 ತಿಂಗಳು ಒಳಗಡೆ ಅವ್ರಿಗೆ ಆದಂಥ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಬೊಮ್ಮನಹಳ್ಳಿ ಬೇಕಾದ್ರೆ ಚೆಕ್ ಮಾಡಿ ನೋಡಿ ನೀವು. ಅವ್ರಿಗೆ ಆದಂಥ ಒತ್ತುವರಿ ಒಂದು ಜಾಗ ಮಾಡಿಕೊಟ್ಬಿಟ್ಟು ಅವ್ರಿಗೆ ಆದಂಥ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಅವರಿಗೆ 5 ಅಡಿಯಿಂದ 6 ಅಡಿವರೆಗೂ 5 ಅಡಿಯಿಂದ 6 ಅಡಿವರೆಗೂ ಅವ್ರು ಏನು ಮಾಡಬೇಕು ವ್ಯವಸ್ಥೆವರೆಗೂ ಫುಟ್ಪಾತಿಂದ ನೀವು ಜೀವದಿಂದ ನೀವು ಅಡಿಯೊಂದು ಲೆಕ್ಕ ಮಾಡಿದ್ದೀರಾ. ಏನು ಫುಟ್ಪಾತ್ನ ಒಳಗಡೆ ಇರಬೇಕಾದ್ರೆ ಫುಟ್ಪಾತ್ನಿಂದ ಮೇಲೆ ಇರುವವರೆಗೂ, ಅಂದರೆ ಒಳಗಡೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಅದು ಅವ್ರು ಮಾಡಿಕೊಟ್ಟಿದ್ದಾರೆ. ಬೊಮ್ಮನಹಳ್ಳಿಯಲ್ಲಿ ಇವಾಗೂ ಇದೆ. ಬೊಮ್ಮನಹಳ್ಳಿ ಬೇಕಾದ್ರೆ ಚೆಕ್ ಮಾಡಿ. ಮೆಟ್ರೋ ಸ್ಟೇಷನಿಂದ ಬಿಫೋರ್ 3 ಕಿಲೋಮೀಟ್ರ್ ಒಳಗಡೆ ಅವ್ರು ಮಾಡಿಕೊಟ್ಟಿದ್ದಾರೆ. ಈಗ ಯಾಕೆ ಮಾಡಿಕೊಡ್ತಲ್ಲ ನಮಗೆ? ಬೊಮ್ಮನಹಳ್ಳಿಯಲ್ಲಿ ಆಗಿದೆ. ಬೇಕಾದ್ರೆ ನೀವು ಸರ್ವೆಯಲ್ಲಿ ಚೆಕ್ ಮಾಡಿ ನೋಡಿ. ಬೊಮ್ಮನಹಳ್ಳಿಯಲ್ಲಿ ಆಗಿದೆ ಇವಾಗೂ. ಯಾಕೆ ನಮಗೆ ಮಾಡಿಕೊಡ್ತಾ ಇಲ್ಲ? ಎಲ್ಲ ಕಡೆಯಲ್ಲಿ ಯಾಕೆ ಮಾಡಿಕೊಡ್ತಾ ಇಲ್ಲ? ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಿದ್ದೀರಾ? ನಮಗೆ ಈಗ ಹೇಳಿದ್ರು ನಮ್ಮ ಸಹೋದರಿ, ಬೊಮ್ಮನಹಳ್ಳಿಯಲ್ಲೆಲ್ಲ ಮಾಡಿದ್ದಾರೆ, ಎಲ್ಲ ಕಡೆಯಲ್ಲೂ ಅದೇ ಥರ ಮಾಡಿ, ನಾವೆಲ್ಲೋ ವ್ಯವಸ್ಥೆ ಮಾಡಿಕೊಡಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಸೂಕ್ತವಾದ ವ್ಯವಸ್ಥೆ ಮಾಡಿ, ನಮಗೆ ತೆರವು ಮಾಡ್ದಂಗೆ ಸ್ಟಾಪ್ ಮಾಡಿ, ಪರ್ಯಾಯ ವ್ಯವಸ್ಥೆ ಮಾಡಿ, ನಮಗೆ ಜಾಗ ಕೊಟ್ಟು ನಮ್ಮನ್ನು ತೆರವು ಮಾಡಿಸಿ. ಇದು ನಮ್ಮ ಬೇಡಿಕೆ. ನಮಗೆ ಏಕಾಏಕಿ ಗಾಡಿ ಎತ್ತೋದು ಬೇಡ. ನಾನು ವ್ಯಾಪಾರ ಮಾಡ್ತಾ ಇದ್ದೀನಣ್ಣ. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ತಂದಿರ್ತೀವಿ. ಏಕಾಏಕಿ ಬಂದು ಗಾಡಿ ಎತ್ತಿದೆ, ನಾವೆಲ್ಲೋಗೋದು? ನನಗೆ ಗಂಡಿಲ್ಲ, ನಾನು ಎಲ್ಲೋಗೋದು ಜೀವನ ಮಾಡೋಕ್ಕೆ? ನಾನು ಬಾಡಿಗೆ ಕಟ್ಟಬೇಕು. ನನ್ನ ಮಕ್ಕಳು ನೋಡ್ತಾ ಇದ್ದಾರೆ ನನಗೆ ನಾನು ಬಾಡಿಗೆ ಕಟ್ಟಬೇಕು, ನಾನು ಜೀವನ ಮಾಡಬೇಕು. ಇಲ್ಲ, ನಾವೇನು ನಿಮ್ಗೆ ಅನ್ಯಾಯ ಮಾಡಿದ್ದೀವಿ? ನೀವು ಬರ್ತೀರ ಅಕ್ಕ ಅಂತೀರ, ಅಮ್ಮಕ್ಕಂತ ಕೈ ಮುಗಿತೀರ, ಓಟ್ ಹಾಕುವಾಗ. ಅವಾಗ ನಾವು ಬೇಕು. ಇವಾಗ ನಾನು ಬೇಡವಣ್ಣ, ಹೋಗ್ಲಿ ಹೇಳಿ. ನಾನು ಗಾಡಿ ಎತ್ತಲ್ಲ. ಏಕಾಏಕಿ ಯಾಕೆ ಗಾಡಿ ಎತ್ತೀರಾ? ನಮ್ಗೇನೇ ಎತ್ತೀರಾ? ಯಾವುದು ಯಾಕೆ ಎತ್ತೀರಾ? ಇಲ್ಲ, ನಮಗೆ ಇಷ್ಟ ಕೊಡಿ, ನಾವು ತಾಯ್ತೀವಿ. ಅವಾಗ ಎತ್ತಿ ಗಾಡಿನ. ಯಾಕೆ ಎತ್ತೀರ? ಗಾಡಿ ಬಂಡವಾಳ ಕೊಟ್ಟಿದ್ರೆ, ಇಲ್ಲ ಐಟಮ್ಗೆ ಬಂಡವಾಳ ಕೊಟ್ಟಿದ್ರೆ, ಹಂಗಿದ್ರೆ ಹಂಗೆ ತುಂಬ್ಕೊಳ್ಳೋ. ಅವ್ರ ಮನೆ ಹಾಳು ಮಾಡ್ಕೊಂಬಿಡ್ತಾರ? ಹೇಳಿ, ನಾವೆಲ್ಲಿ ಹೋಗ್ಬೇಕು ಜೀವನ ಮಾಡೋಕ್ಕೆ? ಅವ್ರ ಮನೆ ಹಂಗೆ ಗುಚ್ಕೊಳ್ಳೋಗ್ಬಿಡ್ತಾರೆ. ಅವ್ರ 2 ಮಕ್ಕಳು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರೋದು ಬೇಡವಾ? ಇದಾಗೇನು ತಪ್ಪಿದ್ರೆ ಬೇಕಾದ್ರೆ ನೀವೇನು ಚಿಂತೆ ಕೊಡಿ, ನಾನು ಮಾಡ್ಕೊಳ್ತೀನಿ. ನಾನು ಇರೋದು ನ್ಯಾಯ ಕೇಳ್ತಾ ಇದ್ದೀನಿ, ನಂಗೆ ನ್ಯಾಯ ಕೊಡಿ. ನನ್ನ ಗಾಡಿ ಎತ್ತಕ್ಕೆ ಬಂದರೆ ನನ್ನ ಗಾಡಿ ಮೇಲೆ ನಲ್ಕೊಳ್ತೀನಿ, ನನ್ನ ಎಣ್ಣೆನೇ ಎತ್ಕೊಂಡೋಗಿ. ಅವಾಗ ಏನಾಗುತ್ತೆ ಆಗೋಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.